ಸೌತ್ ಇಂಡಿಯಾ ಜನಪ್ರಿಯ ನಟಿ ತಮನ್ನಾ ಭಾಟಿಯಾಗೆ IPL ಅಕ್ರಮ ಸ್ಟ್ರೀಮಿಂಗ್ ಆಪ್ ಕೇಸ್ನಲ್ಲಿ ಸಂಕಷ್ಟ ಶುರುವಾಗಿದೆ. ಮುಂಬೈ ಸೈಬರ್ ಸೆಲ್ ಪೊಲೀಸರು ತಮನ್ನಾಗೆ ಸಮನ್ಸ್ ಜಾರಿ ಮಾಡಿದ್ದು ಇದೇ ಏಪ್ರಿಲ್ 29ರಂದು ವಿಚಾರಣೆಗೆ ಹಾಜರಾಗಲು ಹೇಳಿದ್ದಾರೆ. IPL 2023 ಫೇರ್ ಪ್ಲೇ ಅನ್ನೋ ಆಪ್ನಲ್ಲಿ ಅಕ್ರಮವಾಗಿ ನೇರ ಪ್ರಸಾರ ಮಾಡಲಾಗಿತ್ತು. ಈ ಪ್ರಕರಣವನ್ನು ಮಹಾರಾಷ್ಟ್ರ ಸೈಬರ್ ವಿಭಾಗದ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ನಟಿ ತಮನ್ನಾ ಭಾಟಿಯಾ ಅವರು ಫೇರ್ ಪ್ಲೇ ಆಪ್ನ ಪ್ರಮೋಟರ್ ಆಗಿದ್ದು ಜಾಹೀರಾತುಗಳಲ್ಲಿ ಭಾಗಿಯಾಗಿದ್ದರು. ಇದೀಗ ತಮನ್ನಾ ಅವರಿಗೂ ಸಮನ್ಸ್ ನೀಡಿ ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಲಾಗಿದೆ. ಫೇರ್ ಪ್ಲೇ ಆಪ್ ಮಹಾದೇವ ಆನ್ಲೈನ್ ಗೇಮಿಂಗ್ ಮತ್ತು ಬೆಟ್ಟಿಂಗ್ ಅಪ್ಲಿಕೇಶನ್ನ ಅಂಗಸಂಸ್ಥೆ ಆಗಿದೆ. ಕೋಟಿ ಹಗರಣದಲ್ಲಿ ಭಾಗಿಯಾಗಿದ್ದ ಮಹಾದೇವ ಹಗರಣದ ಜೊತೆಗೆ ಫೇರ್ ಪ್ಲೇ ಸಂಸ್ಥೆ ಕೂಡ ತನಿಖೆಗೆ ಒಳಪಟ್ಟಿದೆ. IPL ನೇರ ಪ್ರಸಾರಕ್ಕೆ ಅಧಿಕೃತ ಕಾಪಿರೈಟ್ ಇಲ್ಲದಿದ್ರೂ ಪ್ರಸಾರ ಮಾಡಿತ್ತು. ಇದರಿಂದ IPL ನೇರ ಪ್ರಸಾರಕ್ಕೆ ಕಾಪಿರೈಟ್ ಪಡೆದವರಿಗೆ ಸಾಕಷ್ಟು ನಷ್ಟ ಉಂಟಾಗಿತ್ತು. ಅಕ್ರಮವಾಗಿ IPL ನೇರ ಪ್ರಸಾರ ಮಾಡಿದ್ದ ಇದೇ ಕೇಸ್ನಲ್ಲಿ ತಮನ್ನಾ ಭಾಟಿಯಾ ಜೊತೆಗೆ ಬಾಲಿವುಡ್ ನಟ ಸಂಜಯ್ ದತ್ ಹಾಗೂ ರ್ಯಾಪರ್ ಬಾದಶಾ ಅವರಿಗೂ ಸಮನ್ಸ್ ನೀಡಲಾಗಿದೆ. ನಟ ಸಂಜಯ್ ದತ್ ಅವರು ವಿಚಾರಣೆಗೆ ಹಾಜರಾಗಲು ಅವಕಾಶ ಕೇಳಿದ್ದಾರೆ. ಇದೀಗ ತಮನ್ನಾ ಭಾಟಿಯಾ ಅವರು ಸಹ ಸಂಜಯ್ ದತ್ ಅವರಂತೆ ವಿಚಾರಣೆಗೆ ಹಾಜರಾಗದೆ ಹೆಚ್ಚಿನ ಕಾಲಾವಕಾಶ ಕೋರಿದ್ದಾರೆ.